ತುಂಬ ಜನ ಕಮೆಂಟ್ನಲ್ಲಿ ಹೈಕೋರ್ಟ್ ಆರ್ಡರ್ನ ಇಟ್ಕೊಂಡು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸ್ಬೋದಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಂಡಿದ್ದು ಆದಮೇಲೆ, ಸ್ಟಡಿ ಮಾಡಿದ್ದಾದಮೇಲೆ ನನ್ನ ಆನ್ಸರ್ನ ಆನೆಸ್ಟ್ ಆಗಿ, ಜೆನ್ಯೂನ್ ಆಗಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈ ವಿಡಿಯೋನ ನೋಡಿ. ಹೈಕೋರ್ಟ್ ಆರ್ಡರ್ ಪ್ರಕಾರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಿಸ್ನೆಸ್ ಅನ್ನೋದು ನ್ಯಾಯಯುತವಾದ ಬಿಸ್ನೆಸ್ ಅಂತ ಅವರು ಹೇಳಿದ್ದಾರೆ. ಅದೇ ಥರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸೋದು ಸೊಸೈಟಿಗೆ ಯಾವುದೇ ಥರ ಡೇಂಜರಸ್ಸು ಅಲ್ಲ ಆ್ಯಂಡ್ ಇಲ್ಲೀಗಲು ಅಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ವೈಟ್ ಬೋರ್ಡ್ ಬೈಕ್ನ ಇಟ್ಕೊಂಡು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸ್ಬೋದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಈಗ RTO ಆಫೀಸರ್ಸು ಬೈಕ್ ಟ್ಯಾಕ್ಸಿಸ್ನ ಹಿಡಿತಾ ಇರೋದು ವೈಟ್ ಬೋರ್ಡ್ ಇದೆ ಅಂತ. ನನ್ನ ಫೈನಲ್ ಆನ್ಸರ್ ಏನಂದರೆ, ಇನ್ನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಸ್ನ ಅಫಿಷಿಯಲ್ ಆಗಿ ನಾವು ಓಡಿಸೋದಕ್ಕೆ ಆಗಲ್ಲ. ಹೈಕೋರ್ಟ್ ಆರ್ಡರ್ ಪ್ರಕಾರ ಒಂದು ಸಪ್ರೇಟಾಗಿ ರೂಲ್ಸ್ನ, ರೆಗ್ಯುಲೇಷನ್ಸ್ನ, ಗೈಡ್ಲೈನ್ಸ್ನ ಇಶ್ಯೂ ಮಾಡಬೇಕು. ಆ ಗೈಡ್ಲೈನ್ಸ್ನ ಫಾಲೋ ಮಾಡಿ ನಾವು ಬೈಕ್ ಟ್ಯಾಕ್ಸಿನ ನಾವು ಓಡಿಸ್ಬೋದು ಅಂತ ಹೇಳಿದ್ದಾರೆ. ಬಟ್ ಆದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಯಾವುದೇ ಥರ ಗೈಡ್ಲೈನ್ಸ್ನ ಇಶ್ಯೂ ಮಾಡಿಲ್ಲ. ಸೊ ಕರ್ನಾಟಕ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟೇ ಆರ್ಡರ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ನ ಹಾಕಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ರ್ಯಾಪಿಡೋ ಬೈಕ್ನ ಇವಾಗ ಓಡಿಸ್ಬೋದಾ ಅಂತಂದರೆ ಆನ್ಸರ್ ಬಂದು ನೋ. ನೀವು ಓಡಿಸಿದಾರಂತಂದರೆ RTO ಆಫೀಸರ್ಸ್ ಏನಾದರೂ ನೋಡಿದ್ರೆ ಅವರು ಸೀಸ್ ಮಾಡೋ ಅಧಿಕಾರ ಅವ್ರಿಗೆ ಇದೆ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅಫಿಷಿಯಲ್ ಆಗಿ ಒಂದು ಆದೇಶ ಬಂದಿದ್ದಾದಮೇಲೆ ನಿಮ್ಮ ಡ್ಯೂಟಿನ ನೀವು ಮಾಡಿಕೊಂಡು ಹೋಗ್ಬೋದು.